ನಮಸ್ಕಾರ ವೀಕ್ಷಕರ, ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ. ನಾನು ಸುತೇಶ್ ಹೊಸಹಳ್ಳಿ. ಹಾಸನ ಲೋಕಸಭಾ ಚುನಾವಣೆ ಇರಲಿ, ವಿಧಾನಸಭಾ ಚುನಾವಣೆ ಇರಲಿ ಅಥವಾ ಸ್ಥಳೀಯ ಚುನಾವಣೆಗಳಿರಲಿ, ಈ ಪ್ರತಿ ಚುನಾವಣೆಯಲ್ಲೂ ಜೆಡಿಎಸ್ ನ ಮತದಾರ ಗೆಲ್ಲಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ ನಾಯಕರು ಮಾತ್ರ ಆನೆಸ್ಟ್ ಆಗಿ ಗೆಲ್ಲಿಸ್ಕೊಡ್ತಾರೆ. ಕಳೆದ ಬಾರಿ ಹಾಸನ ವಿಧಾನಸಭಾ ಚುನಾವಣೆಯನ್ನು ನಾವು ತಗೊಂಡ್ರೆ ಸುಮಾರು 30,000 ಕಾಂಗ್ರೆಸ್ ಮತಗಳನ್ನ 30,000ದಷ್ಟು ಕಾಂಗ್ರೆಸ್ ಮತಗಳನ್ನ ಜೆಡಿಎಸ್ಗೆ ಹಾಕಿದ್ದನ್ನ ನಾವಿಲ್ಲಿ ನೋಡಿದ್ವಿ. ಯಾಕೆಂತಂದ್ರೆ ಇಲ್ಲಿ ಕಾಂಗ್ರೆಸ್ ಇರ್ತಕ್ಕಂಥ ನಾಯಕರುಗಳೆಲ್ಲ ಎಲ್ಲರೂ ಕೂಡ ಒಬ್ಬರು ಇಬ್ರು ಅಂತಲ್ಲ, ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಆಲ್ ನಾಯಕರುಗಳೆಲ್ಲ ಜೆಡಿಎಸ್ ಹಿಂಬಾಲಕರೇ. ಅಂದ್ರೆ ಎಂತ ಕಡಿಮೆ ಕಾಂಗ್ರೆಸ್ ಅಲ್ಲಿ, ಹಾಸನ ಕಾಂಗ್ರೆಸ್ ಅಲ್ಲಿ ಅಂದ್ರೆ ಬೆಳಿಗ್ಗೆ ಹೊತ್ತು ಕಾಂಗ್ರೆಸ್ ಮನೆಯಲ್ಲಿ ಇರ್ತಾರೆ. ಬೆಳಿಗ್ಗೆ ಹೊತ್ತು ಅಯ್ಯೋ ನಮ್ಮಷ್ಟು ನಿಯತ್ತಿ ನಾಯಕರಿಲ್ಲ, ವೈಟ್ ಶರ್ಟ್ ಹಾಕೊಂಡು ಲೀಡರ್ಗಳು, ಅದು ಮುಖ್ಯಮಂತ್ರಿಗಳು ಅಥವಾ ರಾಜ್ಯ ನಾಯಕರು, ಕೇಂದ್ರ ನಾಯಕರು ಬಂದ್ಬಿಟ್ರೆ ಅವ್ರ ಮುಂದೆ ಮಿರಿ ಅನ್ನೋ ಖಾದಿ ಶರ್ಟ್ ಹಾಕೊಂಡು ಫೋಸ್ ಮೇಲೆ ಫೋಸ್ ಕೊಡ್ತಾರೆ. ಆದ್ರೆ ಮಾನ ಮರ್ಯಾದೆ ಇಲ್ದೇ ಇರ್ತಕ್ಕಂಥ ಈ ನಾಯಕರುಗಳು ರಾತ್ರಿ ಆದ್ರೆ ಸಾಕು ರೇವಣ್ಣನ ಪಾದ ಕೆಳಗಡೆ ಬಿದ್ದು ಅವ್ನು ಕೂಡ ಭಿಕ್ಷೆಗೋಸ್ಕರ ಹರಿದಾಡ್ತಾ ಇರ್ತಾರೆ. ಅಂತ ಕೆಟ್ಟ ನಾಯಕರುಗಳು ಹಾಸನ ಕಾಂಗ್ರೆಸ್ ನಲ್ಲಿದ್ದಾರೆ. ಆ ಕಾರಣಕ್ಕೆ ಒಂದು ಕಾಲದಲ್ಲಿ ಸದೃಢವಾಗಿದ್ದಂತ ಕಾಂಗ್ರೆಸ್ ಇವತ್ತು ಈ ಸ್ಥಿತಿಯನ್ನು ತಲುಪಿದೆ ಅಂದ್ರೆ ಆ ಕದಿಮ ಕಳ್ಳ ನಾಯಕರುಗಳಿಂದ. ವರ್ಸ್ಟ್ ನಾಯಕರುಗಳು ಹಾಸನದಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಅಷ್ಟು ಕಳ್ಳ ನಾಯಕರು ಬೇರೆ ಯಾವ ಜಿಲ್ಲೆಯಲ್ಲೂ ಕಾಣ ಸಿಗ್ಲಿಕ್ಕಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಷ್ಟೊಂದು ಪೀಠಿಕೆಯನ್ನು ಕೊಟ್ಟು ಕಾಂಗ್ರೆಸ್ ಹಾಸನದಲ್ಲಿ ಈ ಬಾರಿ ಗೆಲ್ಲುತ್ತೆ ಅನ್ನೋ ಒಂದು ವಾತಾವರಣ ಕೂಡ ಇತ್ತು. ಆ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಆದ್ರೆ ಕಾಂಗ್ರೆಸ್ ನಾಯಕರ ಕಳ್ಳಾಟಕ್ಕೆ ಇವತ್ತು ಬಲಿಯಾಗ್ತಾ ಇದ್ದಾರೆ ಶ್ರೇಯಸ್ ಪಟೇಲ್. ಕಳೆದ ಬಾರಿ ಇದೇ ಕಳ್ಳಾಟದಿಂದ ಮತ್ತೊಬ್ಬ ಯುವ ನಾಯಕ ಭಾರತೀಯ ಜನತಾ ಪಕ್ಷದ ಪ್ರೀತಮ್ ಗೌಡ್ರನ್ನ ಸೋಲಿಸಿದಂತ ಇದೇ ಕಳ್ಳ ನಾಯಕರುಗಳು ಇವತ್ತು ಮತ್ತೆ ವಾಪಸ್ ಶ್ರೇಯಸ್ ಪಟೇಲ್ ಸೋಲಿಸಲಿಕ್ಕೆ ರೆಡಿಯಾಗಿದ್ದಾರೆ. ಹೋಗಿ ಪಕ್ಷ ಬಿಟ್ಟು ಅಂದ್ರೂ ಹೋಗದೇ ಇರ್ತಕ್ಕಂಥ ಈ ನಾಯಕರುಗಳು ಕಾಂಗ್ರೆಸ್ ಅಲ್ಲೇ ಇರ್ತಾರೆ, ಕಾಂಗ್ರೆಸ್ ಒಳಗಡೆ ಇರ್ತಾರೆ. ಕಾಂಗ್ರೆಸ್ ಒಳಗಡೆ ಇದ್ದು ಕಾಂಗ್ರೆಸ್ನ ಹಾಳು ಮಾಡ್ತಕ್ಕಂಥ ಕ್ಯಾನ್ಸರ್ಗಳು ಇವರು ಕಾಂಗ್ರೆಸ್ಗೆ ಅಂತ ಹಲವಾರು ನಾಯಕರಿದ್ದಾರೆ. ಕಾಂಗ್ರೆಸ್ ಒಬ್ರು ಇದ್ದಂತಲ್ಲ, ತುಂಬಾ ನಾಯಕರುಗಳಿದ್ದಾರೆ. ಬೆಳಿಗ್ಗೆ ಹೊತ್ತು ಕಾಂಗ್ರೆಸ್ ಮನೆಯಲ್ಲಿ ಮೀಟಿಂಗು, ರಾತ್ರಿ ಹೊತ್ತು ರೇವಣ್ಣನ ಮನೆಯಲ್ಲಿ ಮೀಟಿಂಗು. ರೇವಣ್ಣ ಕೂಡ ಭಿಕ್ಷೆಗೋಸ್ಕರ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥವ್ರು. ಈಗ ಯಾಕೆ ಅಂತಂದ್ರೆ ಈ ಚುನಾವಣೆಯಲ್ಲೂ ಕೂಡ ಅಂಥದ್ದೇ ಭಿಕ್ಷಾಟನೆ ಟೀಮು ರೆಡಿಯಾಗಿದೆ ಹಾಸನದಲ್ಲಿ. ಆ ಭಿಕ್ಷಾಟನೆ ಟೀಮ್ ಏನ್ ಮಾಡ್ತಾ ಇದೆ ಅಂದ್ರೆ ಕಾಂಗ್ರೆಸ್ ನಲ್ಲಿರ್ತಕ್ಕಂಥ ತನ್ನ ಬೆಂಬಲಿಗರನ್ನ, ತನ್ನ ಕಾರ್ಯಕರ್ತರನ್ನ ಜೆಡಿಎಸ್ ಮನೆಗೆ ಕಳಿಸ್ಕೊಡ್ತಾ ಇದೆ. ಜೆಡಿಎಸ್ಗೆ ಮತ ಹಾಕ್ಸ್ಲಿಕ್ಕೆ ಯೋಜನೆಯನ್ನ ಹಾಕೊಂಡು ಕಾಂಗ್ರೆಸ್ ಒಳಗೆ ಇದ್ದು ಕಾಂಗ್ರೆಸ್ ವಿರುದ್ಧ ಕ್ಯಾನ್ವಸ್ ಮಾಡ್ತಾ ಇದೆ. ನೈಟ್ ಕ್ಯಾನ್ವಸ್. ಕಾಂಗ್ರೆಸ್ ಅಲ್ಲಿ ಇದು ಎಷ್ಟು ವರ್ಷಗಳಿಂದ ನಡ್ಕೊಂಡ್ಬರ್ತಾ ಇದೆ. ಜಿಲ್ಲಾ ಪಂಚಾಯತ್ ಚುನಾವಣೆಯಿಂದ ಹಿಡಿದು, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯಿಂದ ಹಿಡಿದು MLA ಚುನಾವಣೆಗೂ ಇದೇ ರಾಜಕೀಯ, ಒಳ ರಾಜಕೀಯ. ಅವ್ರು ನಿಂತಾಗ ಕಾಲೆಳೆದು ರೇವಣ್ಣನ ಮನೆಗೆ ಹೋಗಿ ಲಕ್ಷ ದುಡ್ಡು ತಗೊಳ್ಳೋದು, ಅವ್ರನ್ನ ಸೋಲ್ಸೋದು. ನಂತರ ಮತ್ತೆ ಇವ್ರು ನಿಂತಾಗ ಅವ್ರು ಸೋಲ್ಸೋದು. ಈ ಕರ್ಮಕಾಂಡದಿಂದನೇ ಹಾಸನದಲ್ಲಿ ಕಾಂಗ್ರೆಸ್ ಸರ್ವನಾಶ ಆಗಿದೆ. ಈಗ ಅದು ಮುಂದುವರೆದ ಭಾಗವಾಗಿ ಶ್ರೇಯಸ್ ಪಟೇಲ್ ಗೆಲ್ತಾರೆ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಓಪನ್ ಆಗಿ ಕೆಲಸವನ್ನ ಮಾಡ್ತಿದ್ದಾರೆ. ಏನು ರೇವಣ್ಣನ ಆರ್ಭಟವನ್ನ ಸಹಿಸಲಾಗದವರು ಅಥವಾ ಅವರ ಸಂಬಂಧಿಕರ ಆರ್ಭಟವನ್ನ ಸಹಿಸಲಾಗದವರು ಯಾರೆಲ್ಲ ಇದ್ರು, ಅವನ್ ಜೆಡಿಎಸ್ ವಿರೋಧಿಗಳು, ಅವರೆಲ್ಲರೂ ಒಂದಾಗಿ ಶ್ರೇಯಸ್ ಪಟೇಲ್ ಪರವಾಗಿ ಕೆಲಸವನ್ನ ಮಾಡ್ತಾ ಇದ್ರೆ, ಕಾಂಗ್ರೆಸ್ ಅಲ್ಲಿ ಇದ್ದು ನಾವು ಕಾಂಗ್ರೆಸ್ಸಿಗರು ಅಂತ ಬಿಳಿ ಶರ್ಟ್ ಹಾಕೊಂಡು ವೇದಿಕೆ ಮೇಲೆ ಮಿಂಚಾಡ್ತಕ್ಕಂಥ ಈ ಕಳ್ಳ ನಾಯಕರುಗಳು, ಏಸ್ಕೆ ತಿನ್ನೋ ನಾಯಕರುಗಳು ಮಾತ್ರ ಅವರ ಶ್ರೇಯಸ್ ಪಟೇಲ್ ವಿರುದ್ಧ ಕೆಲಸವನ್ನ ಮಾಡ್ತಿದ್ದಾರೆ. ರೇವಣ್ಣನ ಮಗನನ್ನ ಗೆಲ್ಲಿಸ್ಲಿಕ್ಕೆ ಒಳ ರಾಜಕಾರಣವನ್ನ ಮಾಡ್ತಿದ್ದಾರೆ. ಈ ಚುನಾವಣೆಯಲ್ಲಿ ಎಲ್ಲವೂ ಅಂದ್ಕೊಂಡಂಗಾದ್ರೆ ಈಗ ಏನ್ ನಡೀತಾ ಇದೇ ರೀತಿ ಇನ್ನೂ 3-4 ಸಲಗಳು ನಡೆದಿದ್ದೆ ಆದ್ರೆ, ರಾತ್ರಿ ರಾಜಕೀಯ ನಡೆದಿದ್ದೆ ಆದ್ರೆ ಶ್ರೇಯಸ್ ಪಟೇಲ್ ಖಂಡಿತವಾಗ್ಲೂ ಇಲ್ಲಿ ಸೋಲ್ತಾರೆ. ಯಾಕೆಂದ್ರೆ ಅಕ್ಷರಶಃ ಸಿಂಗಲ್ ಆಗಿದ್ದಾರೆ. ಶ್ರೇಯಸ್ ಪಟೇಲ್ ಇಲ್ಲಿ ಸಿಂಗಲ್ ಆಗಿದ್ದಾರೆ. ರಾಜ್ಯ ನಾಯಕರುಗಳು ಸಹಕಾರವನ್ನ ಕೊಡ್ತಾ ಇದ್ರು ಕೂಡ ಸ್ಥಳೀಯ ನಾಯಕರ ಸಹಕಾರ ಇಲ್ಲದೆ ವಿಲವಿಲ್ಲ ಒದ್ದಾಡ್ತಿರ್ತಕ್ಕಂಥವ್ರು ಅಂದ್ರೆ ಶ್ರೇಯಸ್ ಪಟೇಲ್. ಒಂದು ನಿಮಿಷ ಕೂಡ ಹಾಸನದಲ್ಲಿ ಇನ್ನೂ ನಿಲ್ದಲೇನೆ 24/7 ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಶ್ರೇಯಸ್ ಪಟೇಲ್. ಇಡೀ ಜಿಲ್ಲೆಯನ್ನು ಸುತ್ತಾ ಇದ್ದಾರೆ, ಏಕಾಂಗಿಯಾಗಿ ಹೋರಾಟವನ್ನು ಮಾಡ್ತಿದ್ದಾರೆ. ಯಾವೊಬ್ಬ ನಾಯಕರ ಸಹಕಾರ ಸಿಗ್ತಾ ಇಲ್ಲ ಅವರಿಗೆ. ಸ್ಥಳೀಯ ನಾಯಕರ ಸಹಕಾರ ಇಲ್ಲದೇ ಅವರು ಕೆಲಸವನ್ನ ಮಾಡ್ತಿದ್ದಾರೆ. ಈ ಬಾರಿ ಶ್ರೇಯಸ್ ಪಟೇಲ್ ಗೆದ್ದಾಯ್ತು, ಹಾಸನದಲ್ಲಿ MP ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋ ವಾತಾವರಣ ಇತ್ತು. ಆ ವಾತಾವರಣವನ್ನ ಕಲುಷಿತ ಮಾಡಿದವರು ಅಂದ್ರೆ ಅದೇ ಕಾಂಗ್ರೆಸ್ ನಾಯಕರು. ಕಾಂಗ್ರೆಸ್ ನಲ್ಲಿ ಏನ್ ನಾವು ಕರಿತೀವಿ,
ಈ ಕಳ್ಳಾಟವನ್ನ ಆಡ್ತಕ್ಕಂಥವ್ರು ಬೆಳಿಗ್ಗೆ ಹೊತ್ತು ಕಾಂಗ್ರೆಸ್ ಮನೆಯಲ್ಲಿದ್ದು ರಾತ್ರಿ ಹೊತ್ತು JDS ಮನೆಗೆ ಹೋಗಿ ಅವ್ರು ಕೊಡೋ ಹೆಂಡಲು ಕಾಸನ್ನು ತಿಂದು ಬರ್ತಕ್ಕಂಥವ್ರು ಅಂತ ನಾಯಕರಿಂದ ಅಲ್ಲಿ ಶ್ರೇಯಸ್ ಪಟೇಲ್ ಸೋಲ್ತಾ ಇದ್ದಾರೆ. KM ರಾಜೇಗೌಡರು ನಿಂತಾಗಿಂದ ಇದೇ ಆಯ್ತು. ಕೊನೆಗೆ KM ರಾಜೇಗೌಡರ JDSಗೆ ಹೋದ್ರು. KM ರಾಜೇಗೌಡರ JDSಗೆ ಹೋದ್ರು ಕೊನೆಗೆ. ಆ KM ರಾಜೇಗೌಡರು ಹೆಂಗೆ ಅಂದ್ರೆ ಸ್ಥಳೀಯವಾಗಿ ಅವ್ರ ವಿರುದ್ಧ ಯಾರೆಲ್ಲ ಕ್ಯಾಂಡಿಡೇಟ್ ಇರ್ತಾರೋ ಅವ್ರು ಕ್ಯಾಂಡಿಡೇಟ್ ಆದಾಗೆಲ್ಲ ಹೋಗಿ ದೇವೇಗೌಡರ ಮನೆ ಇತ್ತಿಂದು ಬರ್ತಾ ಇದ್ರು, ಆಟೋಮೆಟಿಕ್ ಸೋಲಿಸ್ತಾ ಇದ್ರು. ಈಗ ಅವರು ಹೋದ ನಂತರ ಮತ್ತೆ ಅದೇ ತರದ 4-5 ಜನ ಕ್ಯಾಂಡಿಡೇಟ್ ಸೃಷ್ಟಿಯಾಗಿದ್ದಾರೆ ಹಾಸನದಲ್ಲಿ. ಎಲ್ಲಿವರೆಗೆ ಕಾಂಗ್ರೆಸ್ ಅಲ್ಲಿ ಈ ಕ್ಯಾಂಡಿಡೇಟ್ಗಳನ್ನ ಕಾಂಗ್ರೆಸ್ ನಿರ್ಲಕ್ಷ್ಯ ಮಾಡುತ್ತೋ ಅಥವಾ ಎಲ್ಲಿವರೆಗೆ ಇವ್ರ ಮೇಲೆ ಆಕ್ಷನ್ ತಗೊಳ್ಳದೆ ಕೈಕಟ್ಟಿ ಕೂರುತ್ತೋ ಅಲ್ಲಿ ತನಕ ಹಾಸನದಲ್ಲಿ ಕಾಂಗ್ರೆಸ್ ಗೆಲುವು ಸಾಧ್ಯ ಇಲ್ಲ. ಕಾಂಗ್ರೆಸ್ನ ಗೆಲ್ಲಿಸಲೇಬೇಕು ಅಂತ KM ಶಿವಲಿಂಗೇಗೌಡ ಅಂತ ನಾಯಕರು, ಶಿವಲಿಂಗೇಗೌಡರು, B ಶಿವರಾಮ್ ಅಂತ ನಾಯಕರು ಹೋರಾಟವನ್ನ ಮಾಡ್ತಾ ಇದ್ರೆ ಏನಾದ್ರೂ ಮಾಡಿ ಕಾಂಗ್ರೆಸ್ ಸೋಲಿಸಬೇಕು ಅಂತ ಇನ್ನೊಂದು ಬಣ ಹೋರಾಟವನ್ನ ಮಾಡ್ತಾ ಇದೆ. ಇನ್ನೊಂದು 3-4 ದಿನ ಏನ್ ಚುನಾವಣೆ ಇದೆ, ವೋಟಿಂಗ್ ಇದೆ, ಆ ವೋಟಿಂಗ್ ಒಳಗಡೆ ಒಂದು ವೇಳೆ ಇದನ್ನೇನು ಸರಿ ಮಾಡಲಿಲ್ಲ ಅಂತ ಅಂದ್ರೆ, ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ಬಾರಿ ಪುನಃ ಅಲ್ಲಿ ಪ್ರಜ್ವಲ್ ರೇವಣ್ಣ ಸಂಸದರಾಗಿ ಆಯ್ಕೆ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಕಾರಣ ಏನಂದ್ರೆ ಮೊದಲೆಲ್ಲ ಏನಿತ್ತು ಶ್ರೇಯಸ್ ಪಟೇಲ್ ಪರವಾಗಿ ಅದು ನಿಧಾನವಾಗಿ ಡೌನ್ ಆಗ್ತಾ ಇದೆ, ಗ್ರಾಫ್ ಡೌನ್ ಆಗ್ತಾ ಇದೆ. ಕಾರಣ ಏನಂತ ಅಂದ್ರೆ ನೆಕ್ ಟು ನೆಕ್ ಫೈಟ್ ಇಂದ ಮೊದಲು ಆರಂಭದಲ್ಲಿ ಇದ್ದು ಶ್ರೇಯಸ್ ಪಟೇಲ್ ಸುಲಭವಾಗಿ ಗೆಲ್ತಾರೆ ಅಂತ, ನಂತರ ದಿನಗಳಲ್ಲಿ ಬಂದು ನೆಕ್ ಟು ನೆಕ್ ಫೈಟ್ ಆಗುತ್ತೆ ಅನ್ನೋ ಸ್ಥಿತಿಗೆ ಬಂತು. ಫೈಟ್ ಆಗ್ತಾ ಇದೆ, ಯಾರು ಬೇಕಾದ್ರೆ ಗೆಲ್ಬಹುದು ಇಲ್ಲಿ ಅಂತ. ಇದೆಲ್ಲ ಯಾವಾಗಾಯ್ತು, ಒಳ ರಾಜಕಾರಣವನ್ನ ಮಾಡ್ತಕ್ಕಂಥ, ಒಳ ಒಪ್ಪಂದದ ರಾಜಕಾರಣ ಮಾಡ್ತಕ್ಕಂಥ ರೇವಣ್ಣ ನೇರವಾಗಿ ಫೀಲ್ಡ್ಗೆ ಹಿಡಿದಿದ್ದು ಬಿಜೆಪಿ ಅವ್ರ ಮನೆಗೆ ಹೋಗ್ಲಿಲ್ಲ, ಪ್ರೀತಮ್ ಗೌಡ್ರನ್ನ ಭೇಟಿ ಆಗ್ಲಿಲ್ಲ. ಅದ್ರ ಬದಲು ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ 50ರಿಂದ 1 ಲಕ್ಷ ವೋಟ್ಗಳನ್ನ ತನ್ನತ್ತ ಸೆಳೆಯೋ ಇದನ್ನ ಕ್ರಿಯೇಟ್ ಮಾಡಿದ್ರು. ಯಾವ್ಯಾವ ತಾಲೂಕಲ್ಲಿ ಯಾವ್ಯಾವ ಲೀಡರ್ ನೀಡಿದ್ರೆ ನಮಗೆ ಲೀಡ್ ಆಗುತ್ತೆ, ಯಾವ ತಾಲೂಕಲ್ಲಿ ಕಾಂಗ್ರೆಸ್ಸಿನ ಯಾವ ಲೀಡರ್ ಇದ್ರೆ ಕಾಂಗ್ರೆಸ್ ಒಟ್ಟು ನಮಗೆ ಬರ್ತವೆ, ಅವ್ರನ್ನೆಲ್ಲ ಹೋಗಿ ರಾತ್ರಿ ಹೊತ್ತು ಭೇಟಿಯನ್ನ ಮಾಡ್ಲಿಕ್ಕೆ ಆರಂಭಿಸಿದ್ರು. ಅದರ ಪ್ರತಿಫಲ ಎಂಬಂತೆ ಇವತ್ತು ಸಮೀಕ್ಷೆಯನ್ನ ಮಾಡ್ತಾ ಇದ್ರೆ ಶ್ರೇಯಸ್ ಪಟೇಲ್ಗೆ ಕಷ್ಟ. ಇದು ಮುಂದುವರೆದ್ರೆ, ಇನ್ನು 3 ದಿನಗಳ ಕಾಲ ಮುಂದುವರೆದ್ರೆ ಪ್ರಜ್ವಲ್ ರೇವಣ್ಣ ಸುಲಭವಾಗಿ ಕಡಿಮೆ ಅಂದ್ರೂ 50,000ದಿಂದ 1 ಲಕ್ಷ ಮತಾಂತರದಲ್ಲಿ ಗೆಲುವನ್ನ ಸಾಧಿಸ್ತಾರೆ ಅಂತ ಹೇಳ್ತಾ ಇದೆ ಸಮೀಕ್ಷೆ. ಗ್ರೌಂಡ್ ರಿಪೋರ್ಟ್, ರಿಯಾಲಿಟಿ, ಇದು ನಿಜವಾಗಿ ರಿಯಾಲಿಟಿ. ಯಾರೇನು ಹೇಳ್ಬೋದು, ಇದು ಸತ್ಯ. ಏಕೆಂದ್ರೆ ಇದು ಹೊಸ್ತಲ್ಲ, ಪ್ರತಿ ಚುನಾವಣೆಯಲ್ಲೂ ಇದೇ ಆಗಿದೆ. ಯಾವಾಗ ರೇವಣ್ಣ ಸೋಲ್ತಾನೆ ಅಂತಾರೋ ಆಗೆಲ್ಲ ರೇವಣ್ಣ ಕಾಂಗ್ರೆಸ್ ಮನೆ ಕದ ತರ್ತಾರೆ, ಕಾಂಗ್ರೆಸ್ ನಾಯಕರು ಅಥವಾ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಕಳ್ಳರ ಮನೆಯ ಬಾಗಿಲನ್ನು ತರ್ತಾರೆ. ಅದಕ್ಕೆ ಸ್ಪಂದಿಸ್ತಕ್ಕಂಥ ಕಾಂಗ್ರೆಸ್ನ ಕಳ್ಳರು ಅಥವಾ ಏನು ನಕಲಿ ರಾಜಕಾರಣಿಗಳು ಅಂತ ಹೇಳ್ಬೋದು, ನಕಲಿ ನಾಯಕರು, ಕಾಂಗ್ರೆಸ್ಸಿನ ನಕಲಿ ನಾಯಕರೇನಿದ್ದಾರೆ ಅವರು ಅವರ ಪರವಾಗಿ ಕೆಲಸವನ್ನ ಮಾಡ್ತಾರೆ. ಸೊ ರೇವಣ್ಣ JDS ನ ಭದ್ರಕೋಟೆಯಾಗಿ ರೂಪಿಸಿದ್ದಾರೆ. ಸೊ ಈ ಚುನಾವಣೆಯಲ್ಲೂ ಅದೇ ಆಗ್ತಾ ಇದೆಯಾ? ನಿಜವಾಗ್ಲೂ ಒಳ ರಾಜಕಾರಣ ಶ್ರೇಯಸ್ ಪಟೇಲ್ಗೆ ಮಾರಕ ಆಗುತ್ತಾ? ಕಾಂಗ್ರೆಸ್ನ ಸೋಲ್ಸುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.